ಅಲೈಕುಮ್. ಏನು ಇಟ್ಕೊಂಡಿದ್ದಾರೆ ಬೈನೋಕುಲರ್ಸ್? ಅಣ್ಣ ಸ್ಪೆಕ್ಸ್ ಹಾಕೊಂಡು ಫುಲ್ಲು ಮಿಂಚಿಂಗು. ಎಲ್ಲ ನಿಧಾನಾಗೆ ಇದಾಗ್ತಾ ಇದ್ದಾರೆ. ಮಣ್ಣು ಹಾಕಿ ಬಿಸಿ ಮಾಡ್ತಾರೆ, ಅದು ಬ್ರೆಡ್ ಆಗುತ್ತೆ. ಸಹಾರಾ ಇವತ್ತು ಜರ್ನಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬೆಳಗ್ಗೆ 9 ಗಂಟೆಗೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಂಗಿದ್ರೆ ಇಂಡಿಯಾದಲ್ಲಿ ಇವಾಗ 3 ಗಂಟೆ ಆಗಿದೆ. 6.5 ಅವರ್ ಡಿಫ್ರೆನ್ಸು ಇಲ್ಲಿ ಮಾರತಾನಿಯಾ ಮತ್ತು ಇಂಡಿಯಾಗೆ. ಸೊ ಈ 9 ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ 1-2 ಗಂಟೆ 3 ಗಂಟೆ ಜರ್ನಿ ಇರುತ್ತೆ. ಸಹಾರಾ ಡೆಸರ್ಟ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ ಹೊಸ ವಿಡಿಯೋಕ್ಕೆ ಸ್ವಾಗತ. ಫುಲ್ಲು ಲಗೇಜ್ ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿ ಮಾಡಿಕೊಂಡು ಸಹಾರಾ ಡೆಸರ್ಟ್ ಒಳಗಡೆ, ಸಹಾರಾ ಮರುಭೂಮಿ ಒಳಗಡೆ ಪ್ರಯಾಣ ಇವಾಗ ಸಾಗುತ್ತೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ನಮ್ಮ ಜೊತೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಫ್ಯಾರಿಕ್ ಜರ್ಮನಿ ಬಾಯ್, ಜರ್ಮನಿಯಿಂದ ಬಂದವರೆ ಎಲ್ಲಿ ಈ ಅಡ್ವೆಂಚರಸ್ ಮಾಡೋಕ್ಕೆ. ಸೊ ನನಗೆ ಸಿಕ್ಕಿದ್ದಾರೆ ಹಾಸ್ಟೆಲಲ್ಲಿ, ಇವ್ರ ಜೊತೆನೇ ಜರ್ನಿ ಇಬ್ಬರು ಮಾಡ್ತಾಯಿದ್ದೀವಿ. ಸೊ ನಮ್ಮ ಜೊತೆ ಬರೋದು 3 ಕ್ಯಾಮಲ್ ಬರುತ್ತೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ, ಏನೇನು ಎತ್ಕೊಂಡು ಹೋಗ್ತಾರೆ ಬನ್ನಿ ನೋಡೋಣ. ಸೊ ತಲೆಗೆ ಈ ಥರ ಹಾಕ್ಕೊಂಡಿರ್ಬೇಕು, ಬಿಸಿ ಅಲ್ವಾ ಜಾಸ್ತಿ. ಹಲೋ ಶುಕ್ರಾನ್. ಹಲೋ. ಸೊ ಇವರೇ ನಮ್ಮ ಜೊತೆ ಸಹಾರಾ ಡೆಸರ್ಟ್ ಫುಲ್ಲು ಕರ್ಕೊಂಡು ಹೋಗ್ತಾರೆ. ಸಹಾರಾ ಒಳಗಡೆ ಹೋಗಿ ಅಲ್ಲಿ ಜರ್ನಿ ಮಾಡ್ತಾರೆ. ಹೌದು 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 ಯಾ ನಂದು ಅದ್ರೊಳಗೆ ಈ ಕ್ಯಾಮಲ್ ಒಳಗಡೆ, ಕ್ಯಾಮಲ್ ಮೇಲೆ, ಒಂಟೆ ಮೇಲೆ. ಹಲೋ ಸಲಾಮ್ ಅಲೈಕುಮ್. ಸಲಾಮ್ ಅಲೈಕುಮ್. ಇವರು ಒಬ್ರು ನನಗೆ, ಒಬ್ರು ಇವ್ರಿಗೆ. ಸೊ ನಮ್ಮ ಥಿಂಗ್ಸ್ ಎಲ್ಲ ಏನೇನಿದೆಯೋ, ನಮ್ಮ ಎಲ್ಲ ಥಿಂಗ್ಸು ಬ್ಯಾಗ್ಗಳು ಏನೇನಿದೆಯೋ ನಾವೇನು ಕ್ಯಾರಿ ಮಾಡೋಂಗಿಲ್ಲ, ಬರೀ ಒಂದು ಜೊತೆ ಬಟ್ಟೆ ಎತ್ಕೊಂಡು ಹೋಗ್ಬೇಕಷ್ಟೇ. ಬಟ್ಟೆ ಮತ್ತು ಥಿಂಗ್ಸ್ ಏನೇನು ಬೇಕಾ, ಚಾರ್ಜರ್ಗಳು, ಪವರ್ ಬ್ಯಾಂಕ್ಗಳು ಎಲ್ಲ ಒಂದು ಬ್ಯಾಗಲ್ಲಿ ಎತ್ಕೊಂಡು, ಊಟ ಎಲ್ಲ ಇವ್ರು ಎತ್ಕೊಂಡು ಬರ್ತಾರೆ ಈ ಥರ ಕ್ಯಾಮಲ್ಗಳೆಲ್ಲ ಹಾಕ್ಕೊಂಡು. ಸೊ ನಮ್ಮ ಜರ್ನಿ ಇವತ್ತು ಹೋದರೆ ಇದು ನೀವು ಎಷ್ಟು ದುಡ್ಡು ಇರುತ್ತೋ ಅಷ್ಟು ದಿನ ಮಾಡ್ಬೋದು. ಇಲ್ಲ ನಿಮ್ಮ ಕೆಪಾಸಿಟಿ ಎಷ್ಟು ಇರುತ್ತೋ ಅಷ್ಟು ಮಾಡ್ಬೋದು. 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ, 10 ದಿನ ಮಾಡ್ತಾರೆ. ಕಂಟಿನ್ಯೂ ಸಹಾರಾ ಡೆಸರ್ಟ್ ಒಳಗಡೆ ಹೋಗ್ತಾ ಇರ್ತಾರೆ. ಹೋಗಿ ಒಂದೊಂದು ಟ್ರೈಬ್ಗಳು ಮೀಟ್ ಮಾಡ್ತಾರೆ. ಅಲ್ಲಿರೋ ಜನ ಇದರಲ್ಲೇ ಹೆಂಗೆ ಮರಳಲ್ಲೇ ಹೆಂಗೆ ವಾಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗುತ್ತೆ ಸಹಾರಾ ಡೆಸರ್ಟು. ಸೊ ನಮಗೆ ಇವಾಗ 2-3 ಕ್ಯಾಮಲ್ ಬರುತ್ತೆ. 2 ಕ್ಯಾಮಲ್ ನಮಗೇನೋ ಸುಸ್ತಾದರೆ ಅದ್ರ ಮೇಲೆ ಕುತ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನಮ್ಮ ಲಗೇಜ್ ಎಲ್ಲ ಒಂದು ಕ್ಯಾಮಲ್ ಕ್ಯಾರಿ ಮಾಡೋಕ್ಕೆ. ಸಹಾರಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಸರ್ಟ್, 3ನೇ ಸ್ಥಾನದಲ್ಲಿ ಬರುತ್ತೆ, 3ನೇ ಪ್ಲೇಸಲ್ಲಿ ಬರುತ್ತೆ ವರ್ಲ್ಡಲ್ಲೇ. ಅಷ್ಟು ದೊಡ್ಡ ಡೆಸರ್ಟು, ಅಷ್ಟು ತುಂಬ ಬಿಸಿಲಿರುತ್ತೆ. ಜನ ಇಲ್ಲಿ ವಾಸ ಮಾಡೋದು ತುಂಬ ಕಷ್ಟ. ನಮ್ಮಂಥ ನಾರ್ಮಲ್ ಪೀಪಲು, ನೋಮಡಿಕ್ ಪೀಪಲ್ ಈಸಿಯಾಗಿ ವಾಸ ಮಾಡ್ತಾರೆ, ಅವ್ರಿಗೆ ರೂಢಿ ಇರುತ್ತೆ. ಸೊ ಮತ್ತು ಇಲ್ಲಿ ಈ ಮರಳು ಹೆಂಗೆ ಗೊತ್ತಾ, ಒಂದೇ ಹತ್ರ ಸ್ಟೇ ಆಗಿರಲ್ಲ, ಹಿಂಗೆ ಪುಷ್ ಆಗ್ತಾ ಇರ್ತವೆ. ಪುಷ್ ಆಗಿ ಚಿಂಗೇಟಿ ಅಂತ ಊರನ್ನ ಮುಚ್ಚೋಗ್ಬಿಟ್ಟಿದೆ. ಚಿಂಗೇಟಿ ಅಂತ ಊರು 2003 ಯುನಿಸೆಫ್ ಗೌರ್ಮೆಂಟ್ ಅವರು ಏನು ಮಾಡಿದ್ರು, 2003 ಚಿಂಗೇಟಿ ಮುಚ್ಚೋಗಿರೋ ವಿಲೇಜನ್ನ ಅದು ತೆಗ್ದು ಮರನ್ನೆಲ್ಲ ತೆಗ್ದು ದೊಡ್ಡ ಮಿಷಿನ್ಗಳಲ್ಲಿ ಸೊ ಆ ಊರನ್ನ ಕ್ಲೀನಾಗಿ ಮಾಡಿಕೊಟ್ರು. ಸ್ವಲ್ಪ ಜನ ಅವಾಗ ಬಂದರು. ಈ ಮರಳು ಹಂಗೆ ಒಂದು ಪ್ಲೇಸಲ್ಲಿ ಇರೋಲ್ಲ, ಹೋಗ್ತಾ ಇರುತ್ತೆ. ವಂಡ್ರಿಂಗ್ ಡೆಸರ್ಟ್ ಅಂತಾರೆ ಜರ್ಮನ್ ಲ್ಯಾಂಗ್ವೇಜಲ್ಲಿ, ಅವ್ರು ಹೇಳಿದ್ದು ನನಗೆ ಇದನ್ನ. ಸೊ ಈ ಮರಳು ಮಂಜು, ಅದು ಸ್ನೋ ಥರ ಅಲ್ಲ. ಸ್ನೋ ಅಂದರೆ ನಿಧಾನ ಶಾಂತಿಯಾಗಿ ಮಾತಾಡಿದ್ರೆ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗೋದಿಲ್ಲ ಅಂದರೆ ಕಷ್ಟ. ಇವಾಗ ಇನ್ ಕೇಸ್ ಸ್ನೋ ಬೀಳುತ್ತೆ ಅಂದ್ಕೊಳ್ರಿ, ಅದೇನು ದಿನಕ್ಕೆ ನೈಟ್ ಬಿದ್ದಿದ ತಕ್ಷಣ ಫುಲ್ ತುಂಬೋಗ್ಬಿಡ್ತಾರೆ. ಈ ಮರಳು ಹಂಗಲ್ಲ, ಎಷ್ಟೋ ವರ್ಷಗಳು ಬೇಕು, ಎಷ್ಟೋ ವರ್ಷಗಳು, ಒಂದು 10 ವರ್ಷ 20 ವರ್ಷ ಇದ್ರೆ ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಆ ಗುಡ್ಡೆ ಕಾಣಿಸ್ತಾ ಇದೆಯಲ್ಲ, ಆ ಡ್ಯೂನ್ಸು ಅಪ್ಪು ಮೇಲಿರೋದು, ಅದೇನಾಗುತ್ತೆ ಅಲ್ಲಿರೋ ಡ್ಯೂನು ಇಲ್ಲಿ ಬಂದುಬಿಡುತ್ತೆ. ಅದು ಬೇಕಾಗಿರೋ ಒಂದು 20 ವರ್ಷ 30 ವರ್ಷ 40 ವರ್ಷ ಎಷ್ಟನ ಆಗ್ಬೋದು, ಆದರೆ ಒಂದು ಜಾಗದಲ್ಲಿ ಇರೋಲ್ಲ. ಮರಳೆಲ್ಲ ಬರ್ತಾ ಬಂದು ಮುಚ್ಕೊಂಡು ಹೋಗ್ತಾ ಇರುತ್ತೆ. ಹಂಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ ಈ ಸ್ಯಾಂಡು. ಹಾಂ ಏನೇನು ಸ್ಯಾಜೇಶೋ? ಹಾಂ ಮಾತಾಡ್ತಾ ಇದ್ದೀನಿ ನಾನು. ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಹಿಡ್ಕೊಂಡು ಪ್ರದೇಶ ಅಂತಾರೆ. ಒಂದು ಡೆಸರ್ಟಲ್ಲಿ ಯಾವತ್ತನ ನಿಮಗೆ ನೀರು ಒಂದು ಪ್ಲೇಸಲ್ಲಿ ಏನಾದ್ರು ಕಾಣಿಸಿದ್ರೆ
ಅದನ್ನ OSS ಅಂತಾರೆ. ಸೊ ಆ ಜಾಗದಲ್ಲಿ ನೀರಿದೆ ಅಂತ ಅರ್ಥ. ಸ್ವಲ್ಪ ಜನ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಆ ಸರೌಂಡಿಂಗಲ್ಲಿ ಸ್ವಲ್ಪ ಫುಲ್ಲು ಸುತ್ತಲೆಲ್ಲ ಡೆಸರ್ಟ್ ಇರುತ್ತೆ. ಒಂದು ಚಿಕ್ಕ ಕೆಳಗಿನ ಜಾಗದಲ್ಲಿ ನೀರು ಆಟೋಮೆಟಿಕ್ ಇದೇನಪ್ಪದು ನ್ಯಾಚುರಲಾಗೆ ಬಂದಿರುತ್ತೆ. ಇವರೇನು ಪ್ರಿಸರ್ವ್ ಮಾಡಿರೋಲ್ಲ, ಅದನ್ನ ನ್ಯಾಚುರಲಾಗೆ ಬಂದಿರುತ್ತೆ. ಅದನ್ನ OSS ಅಂತಾರೆ. ಸೊ ಆ ಪಾರ್ಟೆಲ್ಲ ವಾಟ್ರ್ ಇದೆ ಸ್ವಲ್ಪ. ಸೊ ನೋಡ್ಬೋದು ಎಲ್ಲ ಖರ್ಜೂರಗಳು, ಇಲ್ಲಿಂದ ಗಿಡಗಳು ಕಾಣಿಸ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ನೋಡಿ, ಗ್ರೀನ್ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಆ ಏರಿಯಾನೇ. ಸೊ ನಮ್ಮ ಒಂಟೆಗಳನ್ನ ಇವಾಗ ಕ್ಯಾಚ್ ಮಾಡಬೇಕು ನಮ್ಮ ಜರ್ಮನ್ ಗಾಯ್ ಜೊತೆ. ವಾಟ್ ಯು ವಿಲ್ ಸೇ ಬ್ರದರ್? ವಿ ನೀಡ್ ಟು ಕ್ಯಾಚ್ ಅವರ್ ಕ್ಯಾಮಲ್ಸ್. ವಿ ಲಾಸ್ಟ್ ಅವರ್ ಕ್ಯಾಮಲ್ಸ್. ನೋಡಿ ಫುಲ್ಲು ಸಾರನೇ, ಏನಂತ ಏನಿಲ್ಲ. ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮು ಸೂರ್ಯ ಮೇಲೆ ಬಂದೇನೆ ಇವಾಗ. ಬೆಳಗ್ಗೆ ಆಲ್ಮೋಸ್ಟು 9 ಗಂಟೆಗೆ ಬಿಟ್ಟಿದ್ದು, ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಇಂಡಿಯಾದಲ್ಲಿ 6 ಗಂಟೆನ 5:15 ಆಗಿರೋದು. ಇನ್ನು ಹೋಗ್ತಾನೇ ಇದ್ದೀವಿ ಇವ್ರು ನಡ್ಕೊಂಡು. ಇನ್ನೂ ಎಷ್ಟು ದೂರ ನಡಿಬೇಕಪ್ಪ? ಹೌ ಮಚ್ ವಾಕ್? ಬಂತಾ ಹತ್ರ? ಸುತ್ತಲೂ ಏನಿದ್ದಿಲ್ಲ. ಆ OSS ಇಂದ ನಡ್ಕೊಂಡು ಬರ್ತಾನೇ ಇದ್ದೀವಿ. ಕ್ಯಾಮಲ್ಗಳೇನೋ ಸ್ಟ್ರಾಂಗ್ ಆಗೈತೆ, ನಾವೇ ಸ್ವಲ್ಪ ವೀಕ್ ಆಗಿರೋದು. ವಾಟ್ ಯು ಸೇ ಬ್ರೋ? I didn't say anything. You didn't say anything? Nope. No? ದಾವರ ಆಗ್ತಾಯಿದೆ ನೀರು. ಇನ್ನೂ ನೀರು ಕುಡ್ದಿಲ್ಲ ಅವಾಗಿಂದ. ಹೋಗಮ್ಮ ಹೋಗು. ನನ್ನ ಪ್ರಕಾರ ಆ ಕಡೆ ಒಂದು ಚಿಕ್ಕದಾಗಿ ಟೆಂಟ್ ಕಾಣಿಸ್ತಾ ಇದೆ. ಅಲ್ಲಿ ಚಿಕ್ಕದಾಗ ಒಂದು ಟೆಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾವ್ರೇನೋ. ಆಲ್ಮೋಸ್ಟ್ 5 ಅವರ್ ಜರ್ನಿ ಮಾಡಿದ್ದೀವಿ. 5 ಅವರಿಂದ ಜರ್ನಿ ಮಾಡ್ಕೊಂಡೇ ಬಂದಿದ್ದೀವಿ. ಮುಂದೆ ಹೋಗೋಣ ಇರಿ. ಹೋಗು ಹೋಗು ಹೋಗು. ನಿಧಾನ ನಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಓಡಿದ್ರೇ ಸ್ವಲ್ಪ ಇಯಪ್ಪ. ಹಾಂ, ಅಣ್ಣ ಸ್ಪೆಕ್ಸ್ ಹಾಕೊಂಡ ಫುಲ್ಲು ಮಿಂಚಿಂಗು. 5 ಅವರ್ಸ್ಗೆ ಎಷ್ಟು ಟಯರ್ಡ್ ಆಗಿದೆ ಈ ಸಾಗರ ಡೆಸರ್ಟ್ ಅಂಥದ್ದು. ಈ ಜನವರಿ ಮಂತು, ನಾನು ಜನವರಿ ಮಂತಲ್ಲಿದ್ದೀನಲ್ವ, ಆಲ್ಮೋಸ್ಟ್ ಇಲ್ಲಿ ನವಂಬರಿಂದ ಮಾರ್ಚ್ ಗಂಟ ಬಿಸಿಲು ಕಮ್ಮಿ. ಸೊ ಅವಾಗೇನಾಗುತ್ತೆ, ಜಾಸ್ತಿ ನೀರು ಕುಡಿಯೋಕೆ ಅನಿಸಲ್ಲ. ಅದೇ ಇನ್ ಕೇಸ್ ನಾವು ಜೂನ್ ಜುಲೈ ಹಾಗೆ ನಾವು ಬಂದ್ಬಿಟ್ರೆ, ಆ ಸಮ್ಮರ್ ಟೈಮಲ್ಲಿ ಏನು ಪಿಕ್ಸಲ್ಲಿ ಬಂದುಬಿಟ್ರೆ ಅಷ್ಟೇ ತುಂಬ ಬಿಸಿ ಇರುತ್ತೆ. ನೆಟ್ವರ್ಕ್ಗಳಿಲ್ವ ಬಿಡಿ, ನೆಟ್ವರ್ಕ್ ಇಲ್ಲ. ಕ್ಯಾಮಲ್ಗಳು ನಾವು ಅಷ್ಟೇ ಹತ್ರ ಬಂದರೆ ಸಾಕು. ನಮ್ಮ ಪ್ರಕಾರ ಅಲ್ಲಿ ಕಾಣಿಸ್ತಾ ಇದೆ ಚಿಕ್ಕದಾಗಿ ನೋಡಿ, ತೋರಿಸ್ತೀನಿ. ಅಲ್ಲಿ ಇಷ್ಟು ದೂರ ನಡ್ಕೊಂಬಂದ್ಮೇಲೆ ಇಲ್ಲಾರ ಸಿಕ್ಕಿದ್ದಾರೆ. ಹಲೋ, ಸಲಾಮ್ ಅಲೈಕಮ್. ಸಲಾಮ್ ಅಲೈಕಮ್. ಏನೋ ಇಟ್ಕೊಂಡಿದ್ದಾರೆ, ಬೈನೋಕುಲಸ್ ಇಟ್ಕೊಂಡವ್ರೆ. ದೂರದಿಂದ ಯಾರನ್ನ ನೋಡಿದ್ರೆ ದೂರದಿಂದ ಎಲ್ಲಿಂದ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಮಾತಾಡ್ತವ್ರು. ಗುರು ಅವ್ರು ಏನು ಭಾಷೆ ಮಾತಾಡ್ತಾರೋ ಅರಬಿಕಲ್ಲಿ ಅವ್ರಿಗೆ ಗೊತ್ತಿರಬೇಕು. ನಡೀರಮ್ಮ ನಡೀರಿ, ನೀವೆಲ್ಲ ನಡೀರಿ, ನಾವು ಬರ್ತೀವಿ ನಿಮ್ಮ ಹಿಂದೆ. ಇವೆಲ್ಲ ಜುಟ್ ಇದು ಇನ್ನೂ ಚಿಕ್ಕ ಮರಿ, ಇನ್ನೂ ಪ್ರಾಕ್ಟೀಸ್ಗೆ ಬಂದಿದೆ. ಪ್ರಾಕ್ಟೀಸ್ ಸೆಷನ್ ಇದಕ್ಕೆಲ್ಲ ಪ್ರಾಕ್ಟೀಸ್ ಸೆಷನ್ಗೆ ಬಂದಿರೋದು. ಸೊ ನಾವು ಲೆಟ್ಸ್ ಗೋ. ಇವರೇನೋ ಮಾತಾಡ್ಕೊತವ್ರೇನೋ ಡೀಲಿಂಗ್ಗಳು. ಅದು ಹೆಂಗಿತ್ತು ಗೊತ್ತಾ, ಅವ್ರು ಬಂದಿದ್ದು ನನಗೆ. ಇದೇ ಒಂದು ಡೆಸರ್ಟಲ್ಲಿ ಆಟೋಮೆಟಿಕ್ ಒಬ್ಬರು ಮನುಷ್ಯರು ಹಿಂಗೆ ಎದ್ದು ಬಂದಂಗೆ ಇತ್ತು. ಅವರು ಕಾಣಿಸೇ ಇಲ್ಲ ಗುರು, ಸಡನ್ನಾಗಿ ಬಂದ್ಬಿಟ್ರು. ನಡಿಯಮ್ಮ ಐಸಾ. It's amazing. So out of the middle of nowhere, somebody is coming walking towards us. ನೋಡಿ, ಅವರು ಅದೇ ಹೇಳ್ತಿದ್ದಾರೆ. ಒಂದು ಡೆಸರ್ಟಲ್ಲಿ ಸಡನ್ನಾಗಿ ಯಾರೋ ಒಬ್ರು ಬಂದ್ಬಿಟ್ರು ಅಂದ್ಬಿಟ್ಟು. ರಪ್ಲಾಸ್ ಅಂತ ಕುತ್ಕೊಂಡು ನಡೆದು ಸುಸ್ತಾಯ್ತಲ್ವಾ, ಎಲ್ಲರಿಗೂ ಸ್ವಲ್ಪ ರೆಸ್ಟ್ ತಗೋಣ ಅಂದ್ಬಿಟ್ಟು ಇಲ್ಲೆಲ್ಲ ಚಿಕ್ಕ ಇದಾಗಿ ನೋಡಿ, ಇಲ್ಲಿದೆ ಮುಚ್ಚೋಗಿದೆ ಮರಳು. ಎಷ್ಟೋ ವರ್ಷಗಳಿಂದ ಎಲ್ಲ ಮನೆ ಇತ್ತೇನೋ ಇಲ್ಲಿ. ಸೊ ಆಗಿನ ಕಾಲದಲ್ಲೆಲ್ಲ ಮುಚ್ಚೋಗಿದೆ ನೋಡಿ. ಇಷ್ಟು ಮಣ್ಣು ತುಂಬೋಕ್ಕೆ ಆಲ್ಮೋಸ್ಟ್ ಒಂದು 15 ನಿಮಿಷ. ಇಲ್ಲಿದೆ ನೋಡಿ ಗುರು. ನಾನು ರಾಜಸ್ಥಾನಲ್ಲಿ ನಿಮ್ಗೆ ತೋರಿಸಿದ್ದೆ, ಆ ವಿಡಿಯೋನ ಚೆಕ್ ಮಾಡಿ, ಹೋಗಿ ಚೆಕ್ ಮಾಡಿ. ಇವು ತೋರಿಸಿದ್ದೆ. ಇದು ಎಷ್ಟೊಂದು ಜನ ಕಾಮೆಂಟಲ್ಲಿ ಕಮೆಂಟ್ ಹಾಕಿದ್ರು, ಇದು ಪಾಯ್ಸನಸ್ಸು, ತಿನ್ನಬಾರ್ದು ಇದು ಅಂದ್ಬಿಟ್ಟು, ವಿಷ ಅಂದ್ಬಿಟ್ಟು ಇದು ಹೇಳಿದರು. ಸೊ ಇದು ನಾವು ತಿನ್ನೋಕೆ ಹೋಗಿದ್ದಿಲ್ಲ, ಅದು ಮುಟ್ಟೋಕ್ಕೂ ಹೋಗಲ್ಲ ನಾನು ಇವಾಗ, ಭಯ.
ಸೊ ನೋಡ್ರಿ ಈ ಪಾಟು ಎಲ್ಲ ಮುಚ್ಚೋಗಿದೆ. ಸೊ ಈ ಪಾಟಲ್ಲಿ ನಾವು ರೆಸ್ಟ್ ಮಾಡ್ತಾ ಇರೋದು. ಯಾವ ಪ್ಲೇಸ್ ಅಡ್ರೆಸ್ ಇಲ್ಲ ಗುರು. ಇನ್ ಕೇಸ್ ಮಿಸ್ ಆದರೆ ಅಷ್ಟೇ ಗೋವಿಂದ. ತಿರ್ಗಾ ಮನೆಗೆ ಬರೋಲ್ಲ, ನಾನು ಕರ್ನಾಟಕ ಬರೋಲ್ಲ, ಇನ್ನು ವೀಡಿಯೋಗಳು ಬರೋಲ್ಲ ನಿಮಗೆ. ಈ ವಿಡಿಯೋ ಏನನ್ನ ಬಂದಿದ್ದೀವಿ ಅಂದರೆ ನಾನು ಸ್ಯಾರಾ ಡೆಸರ್ಟಿಂದ ಆಚೆ ಬಂದಿದ್ದೀನಿ ಅಂತ ಅರ್ಥ. ಇಲ್ಲ ವೀಡಿಯೋ ಇದು ಬಂದಿಲ್ಲ ಅಂದರೆ ವೀಡಿಯೋ ಇಲ್ಲಿ ಬಂದಿಲ್ಲ ಅಂದ್ಬಿಟ್ಟು ಕುಣಿಸ್ತಾ ಇದ್ದಾರೆಲ್ಲ, ತೆಗಿತಾ ಇದ್ದಾರೆ. 5 ಅವರಿಂದ ಜರ್ನಿ ಮಾಡಿರೋದು ಅಲ್ವಾ, ರೆಸ್ಟೇ ನಾನು ಬೇಕು. ಬಿಸಿಲು ಮೇಲೆ ಬಂತಲ್ವ, ಮೊದಲು ಕೆಳಗಿತ್ತು, ಹೋಯ್ತಾ ಮೇಲೆ ಬಂದಿದ್ದಕ್ಕೆ ಹೌದು ಬ್ರೋ. ನಾವು ಸನ್ ಇಸ್ ಅಪ್ ರೈಟ್, ಮೇ ಬಿ ನಾಟ್ ಸೋ ಸನಿ ಟುಡೇ, ವಿ ಆರ್ ನಾಟ್ ಗೆಟಿಂಗ್ ಸೋ ಸನಿ. But you see, Yeah, of course, yeah, it is. but there's some clouds. Some clouds, so, yeah. But we are lucky today, I think so. The climate is supporting us. Yeah. Climate support ಮಾಡ್ತಾ ಇದೆ ಆರಾಮ. Angel travel. Then who is angel? You are the angel, I am the angel. Of course it's me. Okay. You woke me up at 2 o'clock at night. So you can't be an angel, you're a devil. ನೆನ್ನೆ ನೈಟ್ ಏನಾಗಿದೆ ಗೊತ್ತಾ, ಇವ್ರು ನಾನು 2 ಗಂಟೆಗೆ ಎದ್ದೇಳಿಸಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಬೇಕಾಯ್ತು, ಪವರ್ ಬ್ಯಾಂಕ್ ಖಾಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ 2 ಗಂಟೆಗೆ ಯಾವನ ಗುರು ನನ್ನೇ ಎದ್ದೇಳಿಸ್ತಾನೆ ಪವರ್ ಬ್ಯಾಂಕ್ಗೆ ಅಂತ. Don't believe him. He woke me up at 2 o'clock at night for his power bank. 7 ಗಂಟೆಗೆ ನಿದ್ದೆ ಮಾಡಬಿಟ್ಟಿಲ್ಲ ಇವ್ರನ್ನ. ಪವರ್ ಬ್ಯಾಂಕ್ ಎಲ್ಲ ನಾನು ಇಸ್ಕೊಂಡಿದ್ದೀರ, ಕೊಡೋ ಅಂದ್ಬಿಟ್ಟು ನಿದ್ದೆ ಮಾಡಿಲ್ಲ. ಆಮೇಲೆ 2 ಗಂಟೆಯಿಂದ 2 a.m. ನಿದ್ದೆ ಮಾಡೋದು ಕಡಿಮೆ, ಅದರಲ್ಲೂ 7 ಗಂಟೆಗೆ ಎದ್ದೇಳಿಸಿದ್ದೀವಿ ಇವ್ರನ್ನ ಪವರ್ ಬ್ಯಾಂಕ್ಗೋಸ್ಕರ. ಒಂಟೆಗಳಿಗೆಲ್ಲ ಓಡೋಗ್ಬಾರ್ದು ಅಂದ್ಬಿಟ್ಟು 2 ಕಾಲಿಗೂ ಇದಾಕಿದ್ದಾರೆ, ದಾರ ಕಟ್ಟಿದ್ದಾರೆ. ಸೊ ಅದು ಎಲ್ಲೂ ಓಡೋಗಲ್ಲ ಅಂದ್ಬಿಟ್ಟು ಇಲ್ಲೇ ನಮ್ಮ ಬಾಸು ಅಲ್ಲಿ ಹೋಗಿ, ಸೊ ಇಲ್ಲಿ ಒಂದು 4-5 ಮರಗಳಿದೆ ಅಲ್ಲ, ಶೇಡ್ ಇದೆ ಅಂದ್ಬಿಟ್ಟು ಇವ್ರು ರೆಡಿ ಮಾಡ್ತಾಯಿದ್ದಾರೆ ರೆಸ್ಟ್. ಸೊ ಅಲ್ಲಿ ಹೋಗಿ ಕಟ್ಗೆಗಳು ತರ್ತಾ ಇದ್ದಾರೆ, ಮರ ಬೆಂಕಿ ಹಾಕೋಕ್ಕೆ, ಟೀ ಏನಾರು ಮಾಡ್ತಾರೆ. ಇವ್ರು ಸ್ಪೆಷಲ್ಲು ಟೀ ಅಲ್ವಾ, ಸೊ ಟೀ ಮಾಡೋಕ್ಕೆ ಹುಡುಕ್ತಾ ಇದ್ದಾರೆ ಗುರು ಇವರು. ಸೊ ಇದೊಂದು ಚಿಕ್ಕ ಬ್ರೇಕು. ಟ್ರೈಬ್ಸ್ ಡೆಸರ್ಟಲ್ಲಿನ ಅದು ಸಂಜೆ ಆಗುತ್ತೆ ಅವ್ರನ್ನ ಮೀಟ್ ಮಾಡೋಷ್ಟಕ್ಕೆ. ಸೊ ಇವರು ಇಲ್ಲಿ ಒಣಗೋಗಿರೋ ಕಟ್ಗೆಗಳನ್ನೆಲ್ಲ ಎತ್ಕೊಂಡು ಸ್ವಲ್ಪ ಬೆಂಕಿ ಹಾಕಿ ಟೀ ಸ್ವಲ್ಪ ಕುಡ್ದು ಎನರ್ಜಿ ತೊಗೊಂಡು ತಿರ್ಗಾ ವಾಕ್ ಒಂದು 4 ಅವರ್ ಇಲ್ಲ 3 ಅವರ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು. ತಿರ್ಗಾ ಜರ್ನಿ ನಿಮಗೆ ಈ ಹೆಂಗಿತ್ತು ಫೀಲಿಂಗ್ ಅಂದರೆ, ಇಲ್ಲಿ ಗಂಟೆ ತುಂಬ ಚೆನ್ನಾಗಿತ್ತು, ನನಗೆ ಅಷ್ಟೊಂದು ಬಿಸಿಲು ಅನಿಸಿಲ್ಲ. ಓಕೆ, ಎಲ್ಲ ಸೆಟಪ್ ಹಾಕ್ಬಿಟ್ಟಿದ್ದಾರೆ ಆರಾಮಾಗಿ ಮಲ್ಕೊಳಕ್ಕೆ. ಲೈಕ್ ದಿಸ್. ಯೋ ಅಣ್ಣ ಫುಲ್ ಜೋಶಲ್ಲ ಅವನೇ. I don't get up here anymore. I stay here. ಆರಾಮಾಗಿ ಇಲ್ಲಿ ಮಾಡ್ಕೊಳಕ್ಕೆಲ್ಲ ನೋಡಿ ಥಿಂಗ್ಸ್ ಎಲ್ಲ ತೆಗಿತಾ ಇದ್ದಾರೆ. ಈ ಕ್ಯಾನಲ್ಲಿ ಒಂದು ಜರಿ ಕ್ಯಾನ್ಗಳೆಲ್ಲ ಎತ್ಕೊಂಬಂದಿದ್ದಾರೆ ನೀರು 2, ಇದೊಂದು ಜರಿ ಕ್ಯಾನು, ಇದೊಂದು ಜರಿ ಕ್ಯಾನು. ಸೊ ಇನ್ ಕೇಸ್ ನಾವೇನೋ ನಡ್ಕೊಂಡು ಹೋಗ್ಬೇಕು, ಒಂಟೆ ಮೇಲೆ ಕುತ್ಕೊಂಡು ಹೋಗ್ಬೇಕಂದ್ರೆ ಏನಾರು ಆದರೆ ಅದ್ರ ಮೇಲೆ ಹಾಕ್ಕೊಂಡು ಕುತ್ಕೊಂಡು ಹೋಗ್ಬೋದು ಅಷ್ಟೇ ಗುರು. ಇನ್ನೆಲ್ಲ ಬೆಡ್ಶೀಟ್ಗಳು, ಬೆಡ್ಡು ಎಲ್ಲ ಇದರಲ್ಲ ಇದ್ದಾವೆ, ಸಬಿ ಕುಚ್ ಏಕಿ ಬಾರ್ ಎಲ್ಲ ಇದರಲ್ಲಿ ರೆಡಿಯಾಗಿದೆ. ಸೊ ಇವು ಕ್ಯಾಮಲ್ಗೂ ರೆಸ್ಟು, ಇದಕ್ಕೂ ರೆಸ್ಟು, ನಮಗೂ ರೆಸ್ಟ್, ಎಲ್ಲರಿಗೂ ರೆಸ್ಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಭಯಂಕರ ಇರುತ್ತೆ ನನ್ನ ಲೈಫಲ್ಲಿ. ಈ ಅಡ್ವೆಂಚರಸ್ ಮಾಡಲೇಬೇಕು ಅಂದ್ಬಿಟ್ಟು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ. ನೆಕ್ಸ್ಟ್ ವೀಡಿಯೋನು ಯಾವಾಗೋ ಒಂದ್ಸಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾರಾತನ್ಯದಲ್ಲಿ. ಸೊ ನೋಡೋಣ ಎಷ್ಟು ಗಂಟೆ ಹೋಗುತ್ತೆ ಅಂದ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಫ್ರೀ. ಸೊ ಒಂದು ಚಿಕ್ಕದಾಗಿ ಒಂದು ಕಾಫಿನ ಟೀನ ಮಾಡ್ತಾರೆ, ಕುಡಿದ್ಬಿಟ್ಟು ತಿರ್ಗಾ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಗೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್. ಅದು ವಾಟರ್ ಮೆಲನಲ್ಲಿ ಕಲಂಗ್ರಿಕಾಯಲ್ಲಿ, ಅಯ್ಯೋ ಕಲಂಗ್ರಿಕಾಯಿ ಅಂತ ಇದ್ದೀನಿ, ವಾಟರ್ ಮೆಲನಲ್ಲಿ ಇಲ್ಲಿ ನಾವು ಊರಲ್ಲೆಲ್ಲ ಇಲ್ಲಿರುತ್ತಲ್ವಾ, ಇಲ್ಲಿ ವೈಟ್ ಕಲರ್ ಇರುತ್ತಲ್ಲ, ತಿಂದರೆ ಯಾವ ಟೇಸ್ಟ್ ಬರುತ್ತೆ, ಸೊ ಸೇಮ್ ಅದೇ ಟೇಸ್ಟ್ ಇದೆ ಇದನ್ನು. ಇದು ಡೆಸರ್ಟಲ್ಲಿ ಸಿಕ್ಕಿದೆ. ಈ ಬೀಜನ ಜೋರಾಗಿ ಉಗಿಬೇಕು, ಅಷ್ಟು ದೂರ ಹೋಗುತ್ತೆ ಅವರೇ ವಿನ್ನು. ಹಾಂ, ವಿನಿಟು ಥ್ರೋ ಇಟ್. ಓ ಅಯ್ಯೋ ಅಷ್ಟು ಬೇಗ ಬ್ರೆಡ್ ರೆಡಿ ಆಗ್ಬಿಟ್ಟಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಇದು ಫುಲ್ಲು ಮಣ್ಣು, ಇಲ್ಲಿದ್ದು ಮಣ್ಣೆಲ್ಲ ತೆಗ್ದಾಕಿದ್ದಾರೆ. ಬಿಸಿ ಹಂಗೆ ಐತೆ, ತಿನ್ನೋಣ ರೀ.
ಚೆನ್ನಾಗಿದೆ ಚೆನ್ನಾಗೈತೆ ಎಮ್ಮಿ ಸೂಪು ಈ ಬ್ರೆಡ್ಡು ತಿಂದೆ ಕಾಲ ಹಾಕೋದು ಮೇ ಬಿ ತಿಂದಾದ್ಮೇಲೆ ನಾರ್ಮಲ್ ಪೀಪಲ್ ಹತ್ರ ಹೋಗ್ಬೋದು ಅನ್ಸುತ್ತೆ ನಾವು. ಇಲ್ಲಿ ನೋಡಿ ಇಲ್ಲಿ ಸೂಪು ಸೂಪು ಕುದೀತಾ ಹೋಯ್ತು ಗುರು ಬಿಸಿಗೆ. ಇನ್ನೇನು ಈ ಬಿಸಿಗೆ ಆ ಸೂರ್ಯಕ್ಕೆ ಈ ಫುಲ್ ಬಿಸಿಗೆ ಈ ಟೆಂಪ್ರೇಚರ್ಗೆ ಅದು ಆಟೋಮೆಟಿಕ್ ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ. ಟೀ ಹೊಡಿತಾನೇ ಇದ್ದಾರೆ ಮಾಡ್ಕೊಂಡು ತಲೆ ಭಯಂಕರ ನೋವ್ತಾ ಇದೆ ನನಗೆ. Zimzalabim. La 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 la. A 1, a 2, a 1, 2, 3. Woo! What is the name of the food? I have no idea. Food. That's all. ಹೆಸರಿಲ್ಲ ಊಟ. But it's with bread, you know. Yeah. This here. I think in this desert it is a very good food. This bread made in the sand, and then with vegetables. ವೆಜಿಟೇಬಲ್ಸ್ ಬ್ರೆಡ್ಡು ಮಣ್ಣಲ್ಲಿ ಮಾಡಿರೋದು ಇನ್ನು ವೆಜಿಟೇಬಲ್ಗಳು ಸಾಕು ಡೆಸರ್ಟಲ್ಲಿ ಬದುಕಕ್ಕೆ. ದಟ್ಸ್ ಗುಡ್ ಫುಡ್ With ಫಾರ್ a ದ bit of sand in it. ಸ್ವಲ್ಪ ಅದ್ರಲ್ಲಿ ಮಣ್ಣು. Together. Okay, now ಐ ಥಿಂಕ್ ವಿ ಕ್ಯಾನ್ ಹ್ಯಾವ್ ಫುಡ್. ಓಕೆ Yes. ಇಸ್ ದಟ್ ಗುಡ್? very good, and I'm hungry now. I want to eat, so have a break, and we eat. Like. ನಂಗೂ ಸಾಕಾಯ್ತು ಗುರು, ಹೊಟ್ಟೆ ತುಂಬ ಊಟ ತಿಂದಿನಿ. ಒಂದು ಸ್ವಲ್ಪ ಮಲ್ಕೊಂಡು ತಿರ್ಗಾ ಬಿಡ್ತೀವಿ. ಓಕೆನಾ? Okay. ಓಕೆ. ಸ್ವೀಟ್ ಆಗೈತೆ ಗುರು, ಹಾಲು ಥರನೇ ಇಲ್ಲ ಇದು ಥರ. ಒಳಗೋಣ ಏನೇನು ಇದೆಯಾ ಮನೆ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಊಟ ತಿಂತಾ ಇದ್ದಾರೆ. ಶುಭ ಸೊ ತಿರ್ಗಾ ಬ್ರೆಡ್ ಮಾಡ್ತಾ ಇದ್ದಾರೆ. ಚಳಿ ಹೊಡಿತದೆ. ಇಸ್ ದ ಕೋಲ್ಡ್ ಕ್ಲೈಮೇಟ್ ಇಸ್